ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್ ಕನ್ನಡ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಬೇಗ ಹೋಗಿದ್ರಿಂದ ಬೆಳಗ್ಗೆನೇ ಎದ್ದು ಚಿತ್ರಾನ್ನ ಮಾಡಿ ಕಳಿಸಿದ್ದೆ. ಸೊ ನಮ್ಮ ಪಾಪಕ್ಕೆ ಇವತ್ತು ಸ್ಕೂಲಲ್ಲಿ ಕೃಷ್ಣನ ವೇಷ ಹಾಕೋಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ನಿನ್ನೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಪಾಪುಗೆ ಕೃಷ್ಣನ ವೇಷ ಹಾಕ್ಸ್ಬೇಕು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಇವತ್ತು ಹಾಕ್ಬೇಕಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದೆ, ಎಲ್ಲ ಎತ್ತಿಡ್ಕೋತಾ ಇದೆ, ಎಲ್ಲ ರೆಡಿಯಾಗಿರೋದನ್ನ. ಅದು ಬಟ್ಟೆ, ಕ್ರೌನು, ಅದು ಪೇಟ, ಬಟ್ಟೆ ಅದೆಲ್ಲ ಎತ್ತಿಟ್ಕೋತಾ ಇದೆ. ಮತ್ತು ಅದನ್ನು ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ರೆಡಿ ಮಾಡಬೇಕು. ಇವಾಗ ಅವನಿಗೆ 11:30ಗೆ ಇವತ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಮತ್ತು 1:30ಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಪಾಪು ಇವಾಗ ಅದು ಕ್ರೌನ್ನ ಹಾಕ್ಕೊಳ್ತಾ ಇದ್ದಾರೆ, ಉಲ್ಟಾ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಹಂಗಲ್ಲ ಪಪ್ಪು, ಹಿಂಗೆ ಹಾಕ್ಕೋಬೇಕು, ಮತ್ತು ಫ್ಲೂಟ್ನ ಹೀಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಸರಿ ಸ್ನಾನ ಮಾಡ್ಕೊಂಡು ಬಂದು ಹಾಕ್ಕೊಳ್ಳಂತೆ, ಬಾ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಅವನ್ನ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದ. ಇವಾಗ ಅವನಿಗೆ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಧೋತಿನ ಉಡಿಸ್ತಾ ಇದ್ದೆ. ಒಂದು 2 ವೇಲಿತ್ತು ಒಂದೇ ಥರದ್ದು, ಅದನ್ನೇ ಹಾಕ್ಬಿಟ್ಟು ನಾನು ಕ್ರೌನ್ ಕೂಡ, ಮತ್ತು ಅದಕ್ಕೆ ಪೇಟ ಆಗಿರ್ಬೋದು, ಫ್ಲೂಟಿಗೆ ಸುತ್ತಿರೋದು ಆಗಿರ್ಬೋದು, ಮತ್ತು ಇವಾಗ ಧೋತಿ ಉಡಿಸ್ತಾ ಇರೋದು ಎಲ್ಲ ಒಂದು ವೇಲಿಂದನೇ ಮಾಡಿರೋದು, 2 ವೇಲಿಂದ. ಸೊ ನಿಮ್ಗೇನಾದರೂ ಇದ್ರದ್ದು ವಿಡಿಯೋ ಬೇಕಿತ್ತು ಅಂದರೆ ಹೇಗೆ ಉಡಿಸಿದ್ರಿ ಏನು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಅವನು ಅಳ್ತಾ ಇದ್ದ, ಬೇಡ ಮಮ್ಮಿ ಅಂತ ಹೇಳ್ತಾ ಇದ್ದ. ಹಂಗೆಲ್ಲ ಮಾಡಬೇಡ್ದಪ್ಪ, ಹಾಕ್ಕೋಬೇಕು, ಇವತ್ತು ಕೃಷ್ಣನ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇದೆ, ಸ್ಕೂಲಲ್ಲಿ ಹಾಕ್ಕೊಂಡು ಹೋಗಬೇಕು, ನಿಮ್ಮ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವನಿಗೆ ಹಾಕ್ತಾಯಿದ್ದೆ. ಅಳ್ತಾನೆ ಇದ್ದ ಆಗೂ. ಆಮೇಲೆ ಅವನಿಗೆ ಸಮಾಧಾನ ಮಾಡಿ ಹಾಕೋಷ್ಟೊತ್ತಿಗೆ ಟೈಮು ಆಗೋಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಪಪ್ಪು ಹಂಗೆಲ್ಲ ಮಾಡಬೇಡ್ದು, ಗುಡ್ ಬಾಯ್ ಅಲ್ವಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಹಾಕ್ತಾಯಿದ್ದೆ. ಫೈನಲಿ ಸ್ವಲ್ಪ ಚೆನ್ನಾಗೇ ಬಂದಿತ್ತು ನೋಡೋಕ್ಕೆ. ನಿಮಗೆ ಹೇಗೆ ಕಾಣಿಸುತ್ತೆ ಅದು ಫೈನಲ್ ಲುಕ್ಕು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ನನ್ನ ಹತ್ರನೇ ಒಂದು ವೇಸ್ಟ್ ಬೆಲ್ಟ್ದು ಚೈನ್ ಟೈಪಲ್ಲಿತ್ತು, ಸೊ ಅದನ್ನೇ ಕಟ್ ಮಾಡಿಬಿಟ್ಟು ಅದು ಅಡ್ಜಸ್ಟ್ ಮಾಡಿಬಿಟ್ಟು ಅವನಿಗೆ ಹಾಕಿದ್ದೆ. ಇದು ದುಪ್ಪಟ್ಟನೂ ಕೂಡ ಹೇಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾ ಇದ್ದೆ. ಆ ಬಟ್ಟೆ ಅಂತೂ ತುಂಬ ಯೂಸ್ಫುಲ್ ಆಯಿತು. ಅದು ವೇಲು ನನಗೆ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ನೀವು, ಅದನ್ನು ವೇಸ್ಟ್ ಬೆಲ್ಟ್ ಚೈನ್ ಇರುತ್ತಲ್ವ ಅದನ್ನು ಹಾಕ್ತಾಯಿದ್ದೆ. ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು ನನಗೆ, ಟೈಟಾಗಿ ಕೂರ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ಅದನ್ನು ತೆಗೆದುಬಿಟ್ಟು ಅಡ್ಜಸ್ಟ್ ಮಾಡ್ತಾಯಿದ್ದೆ ಪ್ಲೇಯರ್ ತೊಗೊಂಡು. ಅಷ್ಟೊತ್ತಿಗೆ ನನ್ನ ಮಗ ದುಪ್ಪಟ್ಟನ್ನು ತೆಗೆದ್ಬಿಟ್ಟು ಎಲ್ಲ ಮುದ್ರಿಟ್ಬಿಟ್ಟಿದ್ದಾನೆ. ಮಮ್ಮಿ ಪ್ಲೀಸ್ ಬೇಡ ಮಮ್ಮಿ ಅಂತ ಹೇಳ್ತಾಯಿದ್ದ. ಹಂಗೆಲ್ಲ ಮಾಡಬಾರ್ದಪ್ಪ, ನೀನು ಗುಡ್ ಬಾಯ್ ತಾನೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ನೋಡ್ತಾಯಿದ್ದೆ ಹೇಗೆ ಹಾಕೋದು ಅಂತ. ಕ್ಲೀನಾಗೆ ಸೆಟ್ ಮಾಡಿಬಿಟ್ಟು ಹಿಂದ್ಗಡೆ ಪಿನ್ನಲ್ಲಿ ಸೆಕ್ಯೂರ್ ಮಾಡಿದ್ದೆ. ಅದು ದುಪ್ಪಟ್ಟನೆಲ್ಲ ಹಿಂದೆಗಡೆ ಸೆಕ್ಯೂರ್ ಮಾಡಿಬಿಟ್ಟು ಅವನಿಗೆ ಚೈನೆಲ್ಲ ಹಾಕ್ತಾಯಿದ್ದೆ. ಕೈಗೆಲ್ಲ ಅದರದ್ದೇ ವೇಸ್ಟ್ ಬೆಲ್ಟ್ದು ಇತ್ತಲ್ಲ, ಅದರದ್ದೇ ಸ್ವಲ್ಪ ಉಳಿತದನ್ನೇ ಕಟ್ಟಿಬಿಟ್ಟು ಉಲ್ಲನಲ್ಲಿ ಕಟ್ಟಿಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಚೆನ್ನಾಗಿ ಕಾಣಿಸ್ತಾಯಿತ್ತು ಓವರ್ ಲುಕ್ ಅವನಿಗೆ. ಆಮೇಲೆ ಸರಿ ಇವಾಗ ರೆಡಿ ಮಾಡಿಬಿಡ್ತೀನಿ ಅಂತೇಳ್ಬಿಟ್ಟು, ನೀನು ಗೋಡಂಬಿ ಬೇಕಾ ಅಂದ್ಬಿಟ್ಟು ಗೋಡಂಬಿ ಕೊಟ್ಟಿದ್ದೆ. ಅದನ್ನು ತಿನ್ಕೊಂಡು ಸುಮ್ಮನೆ ರೆಡಿ ಆದ. ಆಮೇಲೆ ಫೈನಲ್ಲಾಗೆ ಕ್ರೀಮೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಓವರ್ ಲುಕ್ ಫ್ರೆಂಡ್ಸ್ ಈಗ ಬಂದಿದೆ, ನೀವು ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಗೋಡಂಬಿ ತಿನ್ಕೊ ಸ್ಕೂಲ್ ಬಿಡೋ ಟೈಮ್ ಇತ್ತು, ಅದಕ್ಕೆ ಕರ್ಕೊಂಡು ಬರ್ತಾಯಿದ್ದೆ. ಕರ್ಕೊಂಡು ಎತ್ಕೊ ಅಂತ ಇದೆ. ಸರಿ ಅಂದ್ಬಿಟ್ಟು ಎತ್ಕೊಂಡೆ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಮಮ್ಮಿ ನಾನು ನಡೀತೀನಿ ಅಂತ ಸರಿ ಅಂದ್ಬಿಟ್ಟು ಕೆಳಗೆ ಬಿಟ್ಟೆ. ಅಲ್ಲೂ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ, ನೀವು ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಮನೆಗೆ ಬಂದಮೇಲೆ ಅವನು ಅದನ್ನ
ಅದನ್ನೆಲ್ಲ ಡ್ರೆಸ್ನೆಲ್ಲ ಬಿಚ್ಚು ಮಮ್ಮಿ ಅಂತ ಇದ್ದ. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಸ್ವಲ್ಪ ಗೆಣಸು ತಂದಿದ್ದೆ, ಮರಗೆಣಸು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತಿಂದಷ್ಟು ತುಂಬ ಹೆಲ್ತಿಯಾಗಿರ್ಬೋದು. ಆಮೇಲೆ ಇದರಲ್ಲಿ ಜಾಸ್ತಿ ನಾರಿನಾಂಶ ಇರೋದ್ರಿಂದ ತಿಂಗ್ಳಿಗೊಂದು ಸತಿನಾದರೂ ನಾನು ತಗೊಂಡು ಬರ್ತಾಯಿರ್ತೀನಿ. ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಬೇಯಿಸ್ಕೊಂಡು ತಿನ್ಬೋದು. ಇದನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಅದು ಸಿಪ್ಪೆನೇ ಬರುತ್ತೆ, ಹಂಗೆ ತೆಗಿತಾ ಇದ್ದರೆ ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ತೆಗಿತಿದ್ದೀನಿ ಅಂತ. ಹಂಗೆ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಅದು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದೆ. ಮತ್ತು ಬಟ್ಟೆ ಎಲ್ಲ ಒಣಗಾಕಿದ್ದೆ, ಟೆರೆಸ್ ಮೇಲೆ ತೊಗೊಂಡು ಬರೋಣ ಅಂತ ಹೋಗ್ತಿದ್ದೆ. ಬೆಂಗಳೂರಲ್ಲಂತೂ ಎಷ್ಟು ಬಿಲ್ಡಿಂಗ್ಗಳಂದ್ರೆ ಸುತ್ತಮುತ್ತ ತಿರುಗಿದ್ರು ಬಿಲ್ಡಿಂಗ್ಗಳೇ, ಅಷ್ಟು ಬಿಲ್ಡಿಂಗ್ಗಳು ಕಾಣಿಸ್ತಾ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಸಿಗ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋಗ್ಬಿಟ್ಟು ಅದನ್ನ ಬಟ್ಟೆನೆಲ್ಲ ಮಡಚಿಡ್ತಾಯಿದ್ದೆ. ಎಲ್ಲ ವೈಟ್ ಡ್ರೆಸ್ಸೇ, ಅದನ್ನೆಲ್ಲ ನಾನು ಕೈಯಲ್ಲೇ ತೊಳೆದ್ಬಿಡ್ತೀನಿ, ಮಿಷಿನ್ಗೆಲ್ಲ ಹಾಕೋಕ್ಕೆ ಹೋಗಲ್ಲ. ಅಂದ್ಬಿಟ್ಟು ಎಲ್ಲ ಮಡಚಿಟ್ಬಿಟ್ಟು ಇವಾಗ ನೈಟ್ ಡಿನ್ನರ್ಗೆ ಬೀನ್ಸ್ನ ಹೆಚ್ಕೋತಾ ಇದ್ದೆ. ಬೀನ್ಸು ಬೇಳೆನ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೆ ಎಲ್ಲ ಹೆಚ್ಕೋತಾ ಇದೆ. ಈಗ ಬೀನ್ಸ್ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಹೇಗೆ ಮಾಡೋದನ್ನು ನಾನು ತೋರಿಸ್ತೀನಿ, ತುಂಬ ರುಚಿಯಾಗಿರುತ್ತೆ. ಒಂದು ಕುಕ್ಕರ್ಗೆ ಬೇಳೆನ ತೊಳೆದಿಟ್ಟಿದ್ದೆ, ಅದಕ್ಕೆ ಬೀನ್ಸ್ನ ಹಾಕ್ಕೋತಾ ಇದ್ದೀನಿ ತೊಳೆದ್ಬಿಟ್ಟು. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು. ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಹಚ್ಕೊಂಡು ಒಂದು 3 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಜಾರ್ಗೆ ನಾನು ಇಲ್ಲಿ ಒಂದು 5 ಬೆಳ್ಳುಳ್ಳಿ, ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಈರುಳ್ಳಿ ಎಲ್ಲ ಅದೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ನಾನಿಲ್ಲಿ 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ಕಾಯಿನ ತೊಗೋಬೇಕು. ಕಾಯಿ ಅಷ್ಟೇ, ನಿಮ್ಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಂದರೆ ಸ್ವಲ್ಪ ಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೋಬೇಕು. ಕಾಯಿನ ಹಾಕ್ಕೊಂಡು ಇಲ್ಲಿ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದು ಬೆಂದಿತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಇಲ್ಲಿ ಬೆಂದಿದ್ದನ್ನ ನೀರನ್ನೆಲ್ಲ ಒಂದು ಪಾತ್ರೆಯಲ್ಲಿ ಬಗ್ಸಿಟ್ಕೊಂಡಿದ್ದೀನಿ, ಅದನ್ನ ಚೆಲ್ಲಬಾರ್ದು, ಬಗ್ಸಿಟ್ಕೋಬೇಕು. ಇವಾಗ ಇದಕ್ಕೆ ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು 8 ಇಳ್ಕಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿನ ಎಷ್ಟು ಹಾಕ್ಕೊತೀವೋ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಈರುಳ್ಳಿದು ಸ್ಮೆಲ್ಲಂತೂ ಚೆನ್ನಾಗಿ ಬರ್ತಾ ಇರುತ್ತೆ, ಅದು ಒಗ್ಗರಣೆಗೆ ಹಾಕ್ದಾಗಂತೂ. ಆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಗಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಕೆಂಪಗಾದ್ಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ಲ, ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಬಾಡಿಸ್ಕೋಬೇಕು, ಇಲ್ಲಾಂದರೆ ಅದನ್ನ ಹಾಕ್ದಾಗ ಸ್ವಲ್ಪ ಘಾಟು ಹೊಡೆಯುತ್ತೆ. ಆಮೇಲೆ ಸ್ವಲ್ಪ ಕಾಯಿ, ನಾವು ಇಲ್ಲೂ ಅಷ್ಟೇ ಎಷ್ಟು ಕಾಯಿ ಹಾಕ್ತೀವೋ ಅಷ್ಟು ಪಲ್ಯ ರುಚಿ ಇರುತ್ತೆ. ಆಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗೋಗುತ್ತೆ, ಪಲ್ಯ ಆಗೋಯ್ತು. ಇವಾಗ ಇಲ್ಲಿ ಇನ್ನೊಂದು ಪಾತ್ರೆಗೆ ಎಣ್ಣೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕಿ
ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕು. ಮತ್ತು ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಕಲರ್ ಎಲ್ಲ ಚೇಂಜ್ ಆದಮೇಲೆ ಅದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ನೀರು ಬಸ್ಕೊಂಡಿರ್ತೀವಲ್ಲ, ಆ ನೀರನ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನೀರನ್ನ ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು ಇದನ್ನು. ಆಮೇಲೆ ಅದನ್ನು ಬರೋವರೆಗೂ ಇರಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ನೋಡಿ ಹಾಕ್ಕೊಳ್ಳಿ. ಉಪ್ಪು ಮೊದಲೇ ಹಾಕ್ಕೊಂಡು ಬೇಯಬೇಕಂದ್ರೆ ಅದನ್ನು ಕುದಿಯೋವರೆಗೂ ಬಿಡಬೇಕು. ಇಲ್ಲಿ ನಾನು ಕುದಿಯೋಕೆ ಇಟ್ಟಿದ್ದೆ, ಇಲ್ಲಿ ಕುಕ್ಕರ್ಗೆ ರೈಸ್ಗೆ ಅಂತೇಳ್ಬಿಟ್ಟು ಇಟ್ಟಿದ್ದೆ. ಸ್ವಲ್ಪ ಮಜ್ಜಿಗೆ ಮಾಡ್ಕೊಬಿಡೋಣ ಅಂತ ಮೊಸರು ಹಾಕಿದೆ, ಮಜ್ಜಿಗೆ ಮಾಡ್ಕೊಬಿಡೋಣ ಅಂತ ಮಜ್ಜಿಗೆ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ ಬಸ್ಸಾರು. ಮತ್ತು ನನ್ನ ಮಗನ ಕೃಷ್ಣನ ವೇಷ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.